ಎರಡು ಬಲಾಢ್ಯವಾದ ಪಕ್ಷಗಳಿದ್ದಾವೆ, ಕಾಂಗ್ರೆಸ್ ಹಾಗೂ ಬಿಜೆಪಿ. ಅದಕ್ಕೆ ತಮ್ಮ ಅನಿಸಿಕೆ ಏನಾಗುತ್ತೆ ಸರ್? ಅವು ಈಗ ಏನು ಪ್ರಸಕ್ತ ಲೋಕಸಭಾ ಚುನಾವಣೆ ಘೋಷಣೆ ಆಗಿದೆ, NDA ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರ ಮತ್ತು INDA ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಇವತ್ತು ಚುನಾವಣೆ ಕಣದಲ್ಲಿದ್ದಾರೆ, ಬೇರೆ ಬೇರೆ ಪಕ್ಷಗಳನ್ನ ಮೈತ್ರಿ ಜೊತೆಗೆ, ಅವೆರಡೂ ಪಕ್ಷಗಳು ಕೂಡ ಈ ಹಲವಾರು ಸಲ ಅಧಿಕಾರದಲ್ಲಿ ಇದ್ದಿದ್ದಾರೆ. ಅವೆರಡೂ ಇಲ್ಲಿವರೆಗೂ ಕೂಡ ಬಹುತೇಕವಾಗಿ ಕಾಂಗ್ರೆಸ್ ಈ ದೇಶನ ಲೂಟಿ ಮಾಡಿದೆ, ಅದೆಲ್ಲರಿಗೂ ಗೊತ್ತಿದೆ. ಎಲ್ಲ ಬೆಲೆ ಏರಿಕೆಗಳನ್ನ ಮಾಡಿ, ಭ್ರಷ್ಟಾಚಾರಗಳನ್ನ ಮಾಡಿ, ಉದ್ಯೋಗಗಳನ್ನ ಕೊಳ್ಳಾರ್ದ, ಆರ್ಥಿಕತೆನ ಕುಸಿಯುವ ರೀತಿಯಲ್ಲಿ ಅವರು ಅಧಿಕಾರನ ಮಾಡಿದ್ದಾರೆ. ಇಡೀ ಜನಜೀವನನ ಅವರು ಬಹಳ ಸಂಕಷ್ಟಕ್ಕೆ ತಳ್ಳಿದ್ದಾರೆ. ಅದನ್ನು ಉಪಯೋಗ ಮಾಡಿಕೊಂಡು ಬಿಜೆಪಿ ಸರ್ಕಾರ ನಾವು ಅಚ್ಚದಿಂದ ತಗೊಂಡ್ಬರ್ತೀವಿ, ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಬಂತು. ಅದನ್ನು ಆ ಬಿಜೆಪಿ ಸರ್ಕಾರ ಕೂಡ 10 ವರ್ಷದಲ್ಲಿ ಏನೂ ಮಾಡೋಕ್ಕಾಗಿಲ್ಲ. ಅವರೇ ಕೊಟ್ಟಿರ್ತಕ್ಕಂಥ ಘೋಷಣೆಗಳನ್ನ ಅವರು ಈಡೇರಿಸಕ್ಕಾಗಿಲ್ಲ. ಈಗ 18ನೇ ಲೋಕಸಭಾ ಚುನಾವಣೆ ಏನು ಬಂದಿದೆ, ಇಲ್ಲೂ ಕೂಡ ಅವರು ಹಲವಾರು ಗ್ಯಾರಂಟಿಗಳ ಹೆಸರಲ್ಲಿ ಮತ್ತೆ ಅವರು ಜನಗಳ ಹತ್ರ ಬರ್ತಾ ಇದ್ದಾರೆ. ನಾವು ಕೇಳ್ತಾ ಇರೋದು, ನೀವು ಗ್ಯಾರಂಟಿ, ಬದುಕಿನ ಗ್ಯಾರಂಟಿ ಕೊಡಬೇಕಾಗಿದೆ. ಇವತ್ತು ಲಕ್ಷಾಂತರ ಉದ್ಯೋಗಗಳು ಖಾಲಿ ಇದಾವ, ಅವುಗಳ ಭರ್ತಿ ಮಾಡ್ಕೊಳ್ತು ಅನ್ನೋದು ಇಲ್ಲ. ಇವತ್ತು ಅವರೇ ಹೇಳಿದ್ರು, ರೈತರ ಬೆಳೆಗಳಿಗೆ ನಾವು MSP ಕಾನೂನು ಜಾರಿ ಮಾಡ್ತೀವಿ, ಕನಿಷ್ಠ ಬೆಂಬಲ ಬೆಲೆ ಕೊಡ್ತೀವಿ ಅಂತೇಳಿ. ಅದ್ರ ಗ್ಯಾರಂಟಿ ಬಗ್ಗೆ ಇವತ್ತು ಮಾತಾಡ್ತಾ ಇಲ್ಲ. ಸರ್ಕಾರಿ ಶಾಲೆಗಳ ಉಳಿಸೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಇಲ್ಲ. ಇವತ್ತು ಆರೋಗ್ಯ ವ್ಯವಸ್ಥೆ ಹೆಂಗಾಗಿದೆ, ಶಿಕ್ಷಣದ ವ್ಯವಸ್ಥೆ ಹೆಂಗಿದೆ, ಇವತ್ತು ದುಡ್ಡು ಕೊಟ್ಟರೆ ಶಿಕ್ಷಣ, ದುಡ್ಡು ಕೊಟ್ಟರೆ ಆರೋಗ್ಯ ಆಗಿದೆ. ಇವತ್ತು ಸರ್ಕಾರಿ ಶಾಲೆಗಳನ್ನ ಉಳಿಸ್ತೀವಿ, ಸರ್ಕಾರಿ ಶಾಲೆಗಳನ್ನ ಹೆಚ್ಚಿಸ್ತೀವಿ, ಅವುಗಳ ಅನುದಾನ ಕೊಡ್ತೀವಿ ಅನ್ನೋ ಯಾವ ಗ್ಯಾರಂಟಿನೂ ಇಲ್ಲ. ಸೊ ಅಲ್ಲಿ ನಾವು ಜನತೆಗೆ ಮನವಿ ಮಾಡ್ಕೊಳ್ತಾ ಇದೀವಿ, ಇವೆರಡೂ ಪಕ್ಷಗಳು ಬಂಡವಾಳಶಾಹಿಗಳ ಪರವಾಗಿರ್ತಕ್ಕಂಥ ಪಕ್ಷಗಳು. ಇವರ ಇಡೀ ಆಡಳಿತದ ಅವಧಿಯಲ್ಲಿ ಬೆಳೆದಿರೋರು ದೊಡ್ಡ ದೊಡ್ಡ ಶ್ರೀಮಂತರು, ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು. ಇವತ್ತು ಗೌತಮ್ ಅದಾನಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ದಿನಕ್ಕೆ 16,000 ಕೋಟಿ ರೂಪಾಯಿ ಆದಾಯ ಗಳಿಸ್ತಾ ಇದ್ದಾನೆ. ಮುಖೇಶ್ ಅಂಬಾನಿ ದಿನಕ್ಕೆ 160 ಕೋಟಿ ಆದಾಯ ಗಳಿಸ್ತಾ ಇದ್ದಾನೆ. ಆದ್ರೆ ಈ ದೇಶದ ರೈತರು, ಕಾರ್ಮಿಕರು 95% ಇರ್ತಕ್ಕಂಥ ದುಡಿತಕ್ಕಂಥ ಜನಗಳು, ಅವ್ರು ದುಡಿದಿರೋ ದುಡ್ಡು ಅವ್ರ ಕೈಗೆ ಬರ್ತಾ ಇಲ್ಲ. ಅವ್ರು ಬಂದಿರೋ ಕೂಲಿಯಿಂದ ಅವ್ರ ಜೀವನ ನಡೆಸಕ್ ಆಗ್ತಾ ಇಲ್ಲ. ಎಲ್ಲ ರೇಟ್ಗಳನ್ನ ಇವತ್ತು ದುಬಾರಿ ಮಾಡಿದ್ದಾರೆ. ಹಾಗಾಗಿ ಅವೆರಡೂ ಪಕ್ಷಗಳು ಬಂಡವಾಳಶಾಹಿಗಳ ಪರವಾಗಿರುವಂತಹ ಪಕ್ಷಗಳು, ಅವುಗಳನ್ನ ಸೋಲಿಸಬೇಕು. ನಮ್ಮ ಪಕ್ಷ SUCI ದುಡಿಯುವ ಜನಗಳ ಪರವಾಗಿರ್ತಕ್ಕಂಥ ಪಕ್ಷ, ನಮ್ಮ ಪಕ್ಷಕ್ಕೆ ಬೆಂಬಲ ಕೊಡಬೇಕಂತ ನಾನು ಮನವಿ ಮಾಡ್ಕೊಳ್ತೀನಿ. ನಮ್ಮ ರಾಯಚೂರು ಕ್ಷೇತ್ರ ತಗೊಂಡ್ರು ಕೂಡ ಇಲ್ಲಿವರೆಗೂ ಕಾಂಗ್ರೆಸ್ಸಿಂದನೂ ಕೂಡ ಆಯ್ಕೆ ಆಗಿದ್ದಾರೆ ಸಂಸದರಾಗಿ, ಬಿಜೆಪಿಯಿಂದ ಆಯ್ಕೆ ಆಗಿದ್ದಾರೆ. ಆದ್ರೆ ನಮ್ಮ ಭಾಗದ ಸಮಸ್ಯೆಗಳನ್ನು ಯಾವತ್ತೂ ಅವರು ಸಂಸತ್ತಿನಲ್ಲಿ ಧ್ವನಿ ಎತ್ತಿಲ್ಲ. ಇವತ್ತಿಗೂ ನಮಗೆ ಒಂದು ಸ್ಪೀಡ್ ಪ್ಯಾಸೆಂಜರ್ ಟ್ರೈನ್ ಇಲ್ಲ. ಇವತ್ತು ಗೂಳೆ ಹೋಗ್ತಾ ಇದ್ದಾರೆ ಜನಗಳು. ಗೂಳೆನ ತಪ್ಪಿಸೋದಕ್ಕೆ ಒಂದು ಶ್ರಮಾಧಾರಿತ ಕಾರ್ಖಾನೆಗಳಿಲ್ಲ. ಇವತ್ತು ನಮ್ಮ ರಾಯಚೂರು ಜಿಲ್ಲೆ, ಯಾದಗಿರಿ ಜಿಲ್ಲೆ ಅಂತ ತಗೊಂಡ್ರೆ ಪ್ರಮುಖವಾಗಿ 3 ನದಿಗಳು ಹರಿದು ಹೋಗ್ತಾ ಇದಾವೆ, ಕೃಷ್ಣಾ ನದಿ, ಭೀಮಾ ನದಿ, ತುಂಗಭದ್ರಾ ನದಿ. ಅವುಗಳಿಂದ ಇವತ್ತು ರೈತರ ಭೂಮಿಗೆ ಇವತ್ತು ನೀರು ಕೊಡಕ್ಕಾಗ್ತಾ ಇಲ್ಲ, ಒಂದು ನೀರಾವರಿ ಯೋಜನೆ ಇವತ್ತು ತರಕ್ಕಾಗ್ತಾ ಇಲ್ಲ. ಇವರು ಪಟ್ಟಣದ ಯಾಕೆ ಕೇಳಕ್ಕಾಗ್ತಾ ಇಲ್ಲ? ಇವರು ಬರೀ ಚುನಾವಣೆಯಲ್ಲಿ ಬರ್ತಾರೆ, ವೋಟ್ ಹಾಕಿಸ್ಕೊಳ್ತಾರೆ, ಮತ್ತೆ ಎಲೆಕ್ಷನ್ ಇದ್ದಾಗ ಬರ್ತಾ ಇದ್ದಾರೆ. ಹಾಗಾಗಿ ನಮ್ಮ ಭಾಗದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಟೀಚರ್ಸ್ ಪೋಸ್ಟ್ ಖಾಲಿದಾವ, ಆಸ್ಪತ್ರೆಗಳಲ್ಲಿ ಇವತ್ತು ವೈದ್ಯರ ಸಂಖ್ಯೆ ಕೊರತೆ ಇದೆ. ಇವುಗಳ ಭರ್ತಿಗಾಗಿ, ನೀರಾವರಿ ಸೌಲಭ್ಯಕ್ಕಾಗಿ, ರೈಲ್ವೆ ಸೌಕರ್ಯಕ್ಕಾಗಿ ನಾವು ಧ್ವನಿ ಎತ್ತಬೇಕಾಗಿದೆ. ನಮ್ಮ ಪಕ್ಷ ಹೋರಾಟದ ಪಕ್ಷ. ಹಾಗಾಗಿ ನಮ್ಮ ಭಾಗದ ಎಲ್ಲಾ ಸಮಸ್ಯೆಗಳನ್ನ ನಾವು, ನಮ್ಮ ಜನತೆ ನಮಗೆ ಅವಕಾಶ ಕೊಟ್ಟರೆ, ನಮ್ಮನ್ನ ಚುನಾಯಿಸಿದ್ರೆ ನಾವು ಸಂಸತ್ನಲ್ಲಿ ಎಲ್ಲ ಧ್ವನಿ ಎತ್ತೀವಿ ಸಮಸ್ಯೆಗಳ ವಿರುದ್ಧ ಅಂತೇಳಿ ನಾನು ಮನವಿ ಮಾಡ್ಕೊಳ್ಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಪಕ್ಷದ ಗುರುತು ಮಡಿಕೆ ಇದೆ, ಅದಕ್ಕೆ ಎಲ್ಲರೂ ಮತ ನೀಡಬೇಕು, ಚುನಾಯಿಸಬೇಕು ನಮ್ಮನ್ನ ಅಂತೇಳಿ ನಾನು ಮನವಿ ಮಾಡ್ಕೊಳ್ತೀನಿ.